In this class, you will learn about how to solve the problems on proportion. ಅನುಪಾತದ ಮೇಲಿನ ಸಮಸ್ಯೆಗಳನ್ನು ಈ ವಿಡಿಯೋದಲ್ಲಿ ನೀವು ಕಲಿತೀರಿ. ನಾವು ಈಗ ಪ್ರಶ್ನೆಗಳನ್ನು ತಗೊಳ್ಳೋಣ. A photograph of a bacteria enlarged 50,000 times attains a length of 5 centimeter. What is the actual length of the bacteria? If the photograph is enlarged 20,000 times only, what would be its enlarged length? ಒಂದು ಬ್ಯಾಕ್ಟೀರಿಯಾದ ಛಾಯಾಚಿತ್ರವನ್ನು 50,000 ಪಟ್ಟು ವರ್ಧಿಸಿದಾಗ ಅದು ಚಿತ್ರದಲ್ಲಿ ತೋರಿಸಿರುವಂತೆ 5 ಸೆಂಟಿಮೀಟರ್ ಉದ್ದವನ್ನು ಹೊಂದುವುದು. ಹಾಗಾದರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದವೆಷ್ಟು? ಛಾಯಾಚಿತ್ರವನ್ನು 20,000 ಪಟ್ಟು ವರ್ಧಿಸಿದಾಗ ಅದರ ವರ್ಧಿತ ಉದ್ದವೆಷ್ಟು? ಈ ಚಿತ್ರದಲ್ಲಿ 5 ಸೆಂಟಿಮೀಟರ್ ಇದೆ ಬ್ಯಾಕ್ಟೀರಿಯಾ. ಅವ್ರು ಹೇಳೋದೇನು ಅಂದ್ರೆ, ಇದು 5 ಸೆಂಟಿಮೀಟರ್ ಕಾಣಲಿಕ್ಕೆ ಕಾರಣ ನಾವು 50,000 ಪಟ್ಟು ವರ್ಧಿಸಿದ್ದೇವೆ. ಹಾಗಿದ್ರೆ ಇದರ ನಿಜವಾದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನ ನಾವು ಯಾವ್ಯಾವ ಪ್ಯಾರಾಮೀಟರ್ ಕೊಟ್ಟಿದ್ದಾರೆ ಅನ್ನೋ ದೃಷ್ಟಿಯಲ್ಲಿ ನೋಡಿದಾಗ ವರ್ಧನೆ ಎನ್ಲಾರ್ಜಿಂಗ್ ಎಷ್ಟಾಗಿದೆ ಅನ್ನೋದು ಮತ್ತು ಲೆಂತ್ ಎಷ್ಟು ಬಂದಿದೆ ಅನ್ನೋ ಪ್ಯಾರಾಮೀಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅವರು ಆಕ್ಚುಯಲ್ ಲೆಂತ್ ಅನ್ನ ಕೇಳಿರೋದ್ರಿಂದ ನಾವೇನ್ ಮಾಡ್ತೇವೆ ಅಂತಂದ್ರೆ 50,000 ಪಟ್ಟು ವೃದ್ಧಿಸಿದಾಗ 5 ಸೆಂಟಿಮೀಟರ್ ಅಳತೆ ಇತ್ತು. ಹಾಗಾಗಿ 5ಅನ್ನು 50,000ದಿಂದ ಭಾಗಿಸ್ತಾ ಇದ್ದೇವೆ. ಆಗೇನಾಯ್ತು? 0.0001 ಸೆಂಟಿಮೀಟರ್ ಅಳತೆ ಆಯ್ತು. ಅಂದ್ರೆ ಆಕ್ಚುಯಲ್ ಲೆಂತ್ ಆಫ್ ದ ಬ್ಯಾಕ್ಟೀರಿಯಾ ಏನು ಅಂತಂದ್ರೆ 1ಕ್ಕೆ 10,000 ಸೆಂಟಿಮೀಟರ್, 1ಕ್ಕೆ 10,000ದಿಂದ ಭಾಗಿಸಿದಷ್ಟು ಸೆಂಟಿಮೀಟರ್ ಆಗುತ್ತೆ. 0.0001 1 ಡಿವೈಡೆಡ್ ಬೈ 10,000 ಇದ್ದ ಹಾಗೆ. ಹಾಗಿದ್ರೆ 20,000 ಪಟ್ಟು ವರ್ಧಿಸಿದ್ರೆ ಎಷ್ಟಾಗತ್ತೆ ಅಂತ ನೋಡ್ಲಿಕ್ಕೆ ನಾವು 0.001 ಅನ್ನ 20,000 ಗುಣಿಸಿದ್ರೆ 2 ಸೆಂಟಿಮೀಟರ್ ಬರುತ್ತೆ. ಈ ರೀತಿ ಒಂದಕ್ಕೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಕ್ಯಾಲ್ಕುಲೇಟ್ ಮಾಡೋದನ್ನ ಯುನಿಟರಿ ಮೆಥಡ್ ಅಂತ ಕರೀತಾರೆ. ಆದ್ರೆ ನಾವು ಯುನಿಟರಿ ಮೆಥಡ್ ಅನ್ನ ಎಲ್ಲ ಸಲಕ್ಕೂ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅದಕ್ಕೊಂದು ಅಲ್ಟರ್ನೇಟ್ ವಿಧಾನನ ಗೊತ್ತು ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಮಾಡಿದ್ದೇವೆ ಇಲ್ಲಿ ನೋಡಿ. ಎನ್ಲಾರ್ಜಿಂಗ್ ಮತ್ತು ಲೆಂತ್ ಕೊಟ್ಟಿರೋದನ್ನ ಬರ್ಕೊಂಡಿದ್ದೇವೆ. ಇಲ್ಲಿ ಎನ್ಲಾರ್ಜ್ ಮಾಡಿದಷ್ಟು ಲೆಂತ್ ಜಾಸ್ತಿ ಆಗತ್ತೆ ಅಂತ ಅರ್ಥ. ಅಂದ್ರೆ ಒಂದು ಜಾಸ್ತಿ ಆದ ಹಾಗೆ ಇನ್ನೊಂದು ಕೂಡ ಜಾಸ್ತಿ ಆಗತ್ತೆ. ಇಫ್ ಒನ್ ಇನ್ಕ್ರೀಸಸ್ ಅದರ್ ಆಲ್ಸೋ ಇನ್ಕ್ರೀಸಸ್. ಸೊ ಬೋತ್ ದ ಆರೋ ಮಾರ್ಕ್ಸ್ ಇನ್ ದ ಸೇಮ್ ಸೈಡ್. ಇಟ್ ಈಸ್ ಡೈರೆಕ್ಟ್ ಪ್ರಪೋರ್ಷನ್. ಒನ್ increases, other also increases. Direct proportion we get here. So we will take the cross multiplication. X into 50,000 is equals to 5 into 20,000. So X is equals to 5 into 20,000 divided by 50,000. On cutting out the common factors, 10,000 2 ಮತ್ತೆ 5 ಉಳಿದಿತ್ತು. 5 ones ಆಗಿ 2 ಬಂತು. ನಾವು ನೇರವಾಗಿ ಈ ರೀತಿಯಲ್ಲಿ ಡೈರೆಕ್ಟ್ ಪ್ರಪೋರ್ಷನಲ್ ರೀತಿಯಲ್ಲಿ ತಗೊಂಡು ಮಾಡಬಹುದು. ಯುನಿಟರಿ ಮೆಥಡ್ ಅಂತಂದ್ರೆ ಒಂದು ಯೂನಿಟ್ಗೆ ಎಷ್ಟಾಗುತ್ತೆ ಅಂತ ಕಂಡುಹಿಡ್ಕೊಂಡು ಮತ್ತೆ ಇನ್ನೊಂದು ಯೂನಿಟ್ ಬರುವಾಗ ಅದನ್ನ ಗುಣಿಸೋದು ಭಾಗಿಸೋದು ನೋಡ್ಕೊಂಡು ಮಾಡಬೇಕಾಗಿರುತ್ತೆ. ಕೇಳಿದಾಗ ಮಾತ್ರ ಯುನಿಟರಿ ಮೆಥಡ್ ಮಾಡಿಕೊಂಡು ಉಳಿದ ಟೈಮಲ್ಲಿ ಸೀದಾ ಮಾಡೋದು ಯಾವತ್ತಿಗೂ ಉತ್ತಮ. ಅದು ಸಮಯನೂ ಉಳಿಸುತ್ತೆ, ಹಾಗೆ ಜಾಗವನ್ನು ಕಡಿಮೆ ತಗೊಳುತ್ತೆ. ನೋಡಿ, ನೆಕ್ಸ್ಟ್ ಲೆಕ್ಕ ನೋಡೋಣ. A loaded truck travels 14 kilometers in 25 minutes. If the speed remains same, how far can it travel in 5 hours? ಸರಕು ತುಂಬಿರುವ ಲಾರಿಯೊಂದು 14 ಕಿಲೋಮೀಟರ್ ದೂರವನ್ನ 25 ನಿಮಿಷಗಳಲ್ಲಿ ಕ್ರಮಿಸುವುದು. ಇದೇ ಜವದೊಂದಿಗೆ ಲಾರಿಯು 5 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸಬಲ್ಲುದು? They are telling that uniform speed
lorry is in uniform, truck is in uniform speed. ಒಂದೇ ಜಾಗದಲ್ಲಿ ಬರ್ತಾ ಇದೆ. ಹಾಗಿದ್ರೆ ವೇರಿಯೇಷನ್ ಆಗ್ತಿರೋದು ಏನಿಲ್ಲಿ? ಡಿಸ್ಟನ್ಸ್ ವಿತ್ ಮಿನಿಟ್ಸ್. 14 kilometer in 25 minutes. If speed increases, time, check it here. But they are telling that uniform speed is there. So, when the distance increases, time also increases. Here, speed is uniform. Distance and time are varying. 14 kilometers in 25 minutes. So, how much kilometer it covers in 5 hours is our question. Here, hours we should calculate for minutes only, because both the units should be in the same measurement. Is 25 minutes is there, so hours also should be converted to minutes. That is 300 minutes. 5 into 60, because 1 hour equals to 60 minutes. 5 hours means 300 minutes it will be. As the time increases, distance also increases, because vehicle is in uniform speed. It is in direct proportion. So direct proportion, x into 25 is equals to 14 into 300. Cross multiplication we have to do. X into 25 equals to 14 into 300 it will be, because both are in direct proportion. X is equals to 14 into 300 by 25. On cutting out the common factors, 25 ones are 25 12s are. So 14 into 12 is 168. The truck covers 168 kilometers in 5 hours. So keep in the mind, first diagnose the parameters. If measures need to be converted, convert it. Later compute for proportionality. ಮೊದಲು ಇದ್ದ ಪರಿಮಾಣಗಳನ್ನು ಗುರುತಿಸ್ಕೊಳ್ಳಿ, ಬರೆದುಕೊಳ್ಳಿ. ಅಳತೆಗಳನ್ನು ಪರಿವರ್ತಿಸೋದೇನಾದರೂ ಇದ್ರೆ ಪರಿವರ್ತಿಸ್ಕೊಳ್ಳಿ. ಹಾಗೆ ಯಾವ ಅನುಪಾತ ಇದೆ ಅದರ ಮೇಲೆ ಲೆಕ್ಕವನ್ನ ಮಾಡಬೇಕು. Let us go to another example. A batch of bottles were packed in 25 boxes with 12 bottles in each box. If the same batch is packed using 20 bottles in each box, how many boxes would be filled? ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 12 ಸೀಸೆಗಳಿರುವಂತೆ 25 ಪೆಟ್ಟಿಗೆಗಳಲ್ಲಿ ಸೀಸೆಗಳನ್ನು ತುಂಬಿದ್ದಾರೆ. ಹಾಗಾದರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 20 ಸೀಸೆಗಳನ್ನು ತುಂಬಿದರೆ ಎಷ್ಟು ಪೆಟ್ಟಿಗೆಗಳು ತುಂಬುತ್ತವೆ? They are telling about bottles packed in the boxes. But how it's packed? 12 each. In the each pack there will be 12 bottles. In that way 25 boxes are prepared. If we take in each pack 20 bottles, how many boxes will it be is the question. 25 ಬಾಕ್ಸ್ ಆಗಿದೆ. 12 ಸೀಸೆ ಹಾಗೆ ಪೆಟ್ಟಿಗೆ ಮಾಡಿದಾಗ, ಸೀಸೆಯನ್ನ ಪ್ಯಾಕ್ ಮಾಡಿ ಪೆಟ್ಟಿಗೆ ಮಾಡಿದ್ರೆ 25 ಪೆಟ್ಟಿಗೆ ಆಯ್ತು. 20 ಸೀಸೆ ತರ ಪ್ಯಾಕ್ ಮಾಡಿದ್ರೆ ಎಷ್ಟು ಪೆಟ್ಟಿಗೆ ಆಗ್ತಿತ್ತು ಅನ್ನೋದು ಪ್ರಶ್ನೆ. ಇಲ್ಲಿ ಸರಿಯಾಗಿ ಯೋಚನೆ ಮಾಡಿದಾಗ ಗೊತ್ತಾಗತ್ತೆ, ಪ್ಯಾಕ್ ಮಾಡುವಾಗ ಬಾಟಲ್ಸ್ ಜಾಸ್ತಿ ಸೇರಿಸಿ ಮಾಡಿದಾಗ ಪೆಟ್ಟಿಗೆ ಕಮ್ಮಿ ಆಗತ್ತೆ. ಹಾಗಾಗಿ ಇನ್ವರ್ಸ್ ಪ್ರಪೋರ್ಷನ್, ವಿಲೋಮ ಅನುಪಾತ ಇದೆ ಇವೆರಡರ ನಡುವೆ. ಸೀಸೆಗಳನ್ನ ಜಾಸ್ತಿ ಮಾಡಿ ಪ್ಯಾಕ್ ಮಾಡಿದಾಗ ಪೆಟ್ಟಿಗೆಗಳ ಸಂಖ್ಯೆ ಕಮ್ಮಿ ಆಗತ್ತೆ. ಹಾಗಾಗಿ ಪೆಟ್ಟಿಗೆಯ ಸಂಖ್ಯೆ ಕಮ್ಮಿ ಆಗೋದ್ರಿಂದ, ಯಾಕಂದ್ರೆ 20 ಬಾಟಲ್ ಅಂದ್ರೆ ಬಾಕ್ಸ್ ಜಾಸ್ತಿ ದೊಡ್ಡದ ಅಳತೆದು ಬೇಕಾಗತ್ತೆ. ಅಂದ್ರೆ ಬಾಕ್ಸ್ ಕಮ್ಮಿ ಸಾಕು, ಅಳತೆ ದೊಡ್ಡದು ಬೇಕಾಗತ್ತೆ. ಸೊ ಇನ್ವರ್ಸ್ ಪ್ರಪೋರ್ಷನ್, ವಿಲೋಮ ಅನುಪಾತ ಆಗತ್ತೆ. ಹಾಗಾಗಿ ನೇರವಾಗಿ ಗುಣಿಸ್ತೇವೆ.
it is inverse proportion. So 12 is to 20. Proportion to x is to 25. ಪ್ರಪೋರ್ಷನಾಲಿಟಿಯಲ್ಲಿ ಬರೆಯೋದಾದ್ರೆ x ಮೊದಲು ಬರೆದು ಆಮೇಲೆ 25 ಬರೀತೇವೆ. ದಿಸ್ ಇಸ್ ಇನ್ ಇನ್ವರ್ಸ್ ಪ್ರಪೋರ್ಷನ್. 20 ಇಂಟು ಎಕ್ಸ್ ನೇರವಾಗಿ ಗುಣಿಸ್ತೇವೆ. 20 ಇಂಟು ಎಕ್ಸ್ ಇಸ್ ಈಕ್ವಲ್ಸ್ ಟು 12 ಇಂಟು 25. ಸೊ x is equals to 12 into 25 divided by 20. Cutting out the common factors. 5 4s are 5 5s are 4 1s are 4 3s are. So 3 5s are is 15. So we get 15 boxes when 20 bottles are packed. Let us go to another example. A car takes 2 hours to reach a destination by traveling at the speed of 60 km per hour. How long will it take when the car travels at the speed of 20 km per hour? Here, speed is not fixed. The parameters we get are speed and time. But distance is fixed here. Distance is fixed here. Speed varies. We know that speed increases, time taken will be decreased. As the time taken increases, then it must be having lesser speed. Both are in inverse proportion. ಇಲ್ಲಿ ದೂರ ಎಷ್ಟು ಅಂತ ನಿಗದಿ ಇದೆ. ಎಷ್ಟು ಜವದಲ್ಲಿ ಚಲಿಸ್ತಾರೆ ಅದು ಬದಲಾಗ್ತಾ ಇದೆ. ಜವ ಜಾಸ್ತಿ ಆದಷ್ಟು ಕಡಿಮೆ ಸಮಯ, ಜವ ಕಮ್ಮಿ ಇದ್ದಷ್ಟು ಜಾಸ್ತಿ ಸಮಯ ಆಗತ್ತೆ. ಹಾಗಾಗಿ ಎರಡು ವಿಲೋಮಾನುಪಾತದಲ್ಲಿದೆ. ಆಸ್ ಇನ್ವರ್ಸ್ ಪ್ರಪೋರ್ಷನ್ ವಿ ವಿಲ್ ಮಲ್ಟಿಪ್ಲೈ ಲೈಕ್ ದಿಸ್. 80 into x is equal to 60 into 2. So 60 is to 80 is proportion to x is to 2. That means 80 into x is equals to 60 into 2. X equals to 60 into 2 divided by 80. Multiplied one will be divided like that. I am cutting out the common factors. 3 by 2 we will get. That means 1 by 1 and half. 1 whole 1 by 2. When car travels in the speed of 80 km per hour, car reaches the destination in 1.5 hours. Let us go to one more example. I hope you are all thinking correctly. First, we have to think of the parameters and check for the proportionality. If units are in different, we have to convert it for same units. We can't compare the different measurements. It should be converted. Let us check the example. A machine in a soft drink factory fills 840 bottles in 6 hours. How many bottles will it fill in 5 hours? ಒಂದು ಫ್ಯಾಕ್ಟರಿಯಲ್ಲಿ ಒಂದು ಮಷಿನ್ 840 ಬಾಟ್ಲ್ ಅನ್ನ 6 ಗಂಟೆಗಳಲ್ಲಿ ತುಂಬಿಸಿದೆ ಅಂತ ಆದ್ರೆ 5 ಗಂಟೆಗಳಲ್ಲಿ ಎಷ್ಟು ಬಾಟಲ್ ಅನ್ನ ಮುಚ್ಚಿತ್ತು ಅಥವಾ ತುಂಬಿಸಿತ್ತು ಅಂತ ಅರ್ಥ. ಇಲ್ಲಿ ಬಾಟಲ್ ಮತ್ತೆ ಗಂಟೆಗಳನ್ನ ಕೊಟ್ಟಿದ್ದಾರೆ. ಮಷಿನ್ ಅದ್ರ ಪಾಡಿಗೆ ಅದು ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಾಗಾದ್ರೆ ಕಮ್ಮಿ ಸಮಯದಲ್ಲಿ ಕಮ್ಮಿ ಬಾಟಲ್ ಆಗ್ಬೇಕು, ಹೆಚ್ಚಿನ ಸಮಯದಲ್ಲಿ ಹೆಚ್ಚಿನ ಬಾಟಲ್ ಆಗ್ಬೇಕು. ಹಾಗಾಗಿ ಡೈರೆಕ್ಟ್ ಪ್ರಪೋರ್ಷನಾಲಿಟಿ, ನೇರ ಅನುಪಾತವ ಇಲ್ಲಿ ಸಿಗತ್ತೆ ನಮಗೆ. 840 is to x proportion to 6 is to 5. ಬಾಣದ ಗುರುತು ಒಂದೇ ಕಡೆ ಬರ್ತಾ ಇದೆ. ಹಾಗಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ ಹಾಗೆ ತಗೊಳ್ಬೇಕಾಗಿದೆ. x into 6 is equals to 840 into 5. So x equals to 840 into 5 by 6. Cutting out the common factor, 6 ones are 6 140s are. So 140 into 5 is 700. In 5 hours, 700 bottles can be filled. So always keep in the mind that
ಫಸ್ಟ್ ಡಯಾಗ್ನೋಸ್ ದ ಪ್ಯಾರಾಮೀಟರ್ಸ್ ಅಂಡ್ ಇಫ್ ಮೆಷರ್ಸ್ ನೀಡ್ ಟು ಬಿ ಕನ್ವರ್ಟ್ ಇಟ್ ಲೇಟರ್ ಕಾಂಪ್ಯೂಟ್ ಫಾರ್ ದ ಪ್ರಪೋರ್ಷನಾಲಿಟಿ. ಮೊದಲಿದ್ದ ಪರಿಮಾಣಗಳನ್ನು ಗುರುತಿಸಿ ಬರ್ಕೊಂಡು ಅಳತೆಗಳನ್ನು ಪರಿವರ್ತಿಸೋದಿದ್ದರೆ ಪರಿವರ್ತಿಸ್ಕೊಂಡು ಅನುಪಾತ ಯಾವುದಿದೆ ಅದರ ಆಧಾರದ ಮೇಲೆ ಗುಣಿಸಿ ಲೆಕ್ಕಾಚಾರವನ್ನ ಮಾಡಬೇಕು.